ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು. ಮುಖ್ಯಾಂಶಗಳು: ಮುಂಡಗೋಡ್ ತಾಲೂಕು ಮುಂಡಗೋಡ್ ವಲಯದ ಸನವಳ್ಳಿ ಶಾಖೆಯ ಸಾಲ್ಗಾಂವ್ ಗ್ರಾಮದ ನಿವಾಸಿ ಬಸವರಾಜ್ ಕಾಜ್ಗಾರ್ ರವರು ಮನೆಯ ಕಾಂಪೌಂಡ್ ಒಳಗಡೆ ದೊಡ್ಡ ಗಾತ್ರದ ಕೊಳಕುಮಂಡಲ ಹಾವು ಬಂದಿದೆ ಅಂತ ದೂರವಾಣಿ ಮೂಲಕ ತಿಳಿಸಿದ್ದು, ತಕ್ಷಣ ಪಾಳಾ ಉಪವಲಯಾಧಿಕಾರಿಗಳ ಮಾರ್ಗದರ್ಶನದಂತೆ ಪ್ರಿಯ ವೀಕ್ಷಕರೇ, ನಮಸ್ಕಾರಗಳು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು. ಮುಖ್ಯಾಂಶಗಳು: ಮುಂಡಗೋಡ್ ತಾಲೂಕು ಮುಂಡಗೋಡ್ ವಲಯದ ಸನವಳ್ಳಿ ಶಾಖೆಯ ಸಾಲ್ಗಾಂವ್ ಗ್ರಾಮದ ನಿವಾಸಿ ಬಸವರಾಜ್ ಕಾಜ್ಗಾರ್ ರವರು ಮನೆಯ ಕಾಂಪೌಂಡ್ ಒಳಗಡೆ ದೊಡ್ಡ ಗಾತ್ರದ ಕೊಳಕುಮಂಡಲ ಹಾವು ಬಂದಿದೆ ಅಂತ ದೂರವಾಣಿ ಮೂಲಕ ತಿಳಿಸಿದ್ದು, ತಕ್ಷಣ ಪಾಳಾ ಉಪವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ಸುನಿಲ್ ಹೊನ್ನಾವರು ಮುಂಡಗೋಡ್ ವಲಯ ಅರಣ್ಯಾಧಿಕಾರಿಗಳ ಮಾರ್ಗದರ್ಶನದಂತೆ ಸಾಲ್ಗಾಂವ್ಗೆ ಬಂದು ಕೊಳಕುಮಂಡಲ ಹಾವನ್ನು ಸುರಕ್ಷಿತವಾಗಿ ಹಿಡಿದು ರಕ್ಷಣೆ ಮಾಡಿ ಅಲ್ಲಿ ಸೇರಿದ ಜನರಲ್ಲಿ ಹಾವಿನ ಬಗ್ಗೆ ಮಾಹಿತಿ ಕೊಟ್ಟು ನಂತರ ರಕ್ಷಣೆಗಾಗಿ ಕಾಡಿನಲ್ಲಿ ಬಿಡಲಾಯಿತು. ನಾಗೇಂದ್ರ ವೀರಭದ್ರಪ್ಪ ಕಾಜ್ಗಾರ್ ಇವರು ಅರಣ್ಯ ಇಲಾಖೆಯಲ್ಲಿ ಚಾಲಕರಾಗಿ ಸೇವೆ ಸಲ್ಲಿಸಿ 6 ವರ್ಷಗಳ ಹಿಂದೆ ಸೇವಾ ನಿವೃತ್ತಿ ಹೊಂದಿರುತ್ತಾರೆ. 39 ವರ್ಷ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ಕಾರ್ಯಾಚರಣೆಯಲ್ಲಿ ಅರಣ್ಯ ವೀಕ್ಷಕರಾದ ಮಂಜುನಾಥ್ ಸೋಮಣ್ಣ ಬಾಳಂಬೀಡ್ ಹಾಗೂ ಊರಿನ ಹಿರಿಯ ಹಾಗೂ ಕಿರಿಯ ನಾಗರಿಕರು ಉಪಸ್ಥಿತರಿದ್ದರು. ಮುಖ್ಯಾಂಶಗಳು: ಹಾನಗಲ್ ತಾಲೂಕು ಹಿರೇಕಣಗಿ ಗ್ರಾಮದ ನಿವಾಸಿ ಈಶಪ್ಪ ಪುಟ್ಟಣ್ಣವರ್ ಇವರ ಹೊಲಕ್ಕೆ ಹಾಕಿದ ಬಲೆಯಲ್ಲಿ ದೊಡ್ಡ ನಾಗರ ಹಾವು ಸಿಕ್ಕಿಬಿದ್ದಿದೆ ಎಂದು ಆದಷ್ಟು ಬೇಗ ಬನ್ನಿ ಎಂದು ಕರೆ ಮಾಡಿದಾಗ ತಕ್ಷಣ ಉಪವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ಸುನಿಲ್ ಹೊನ್ನಾವರ್ ರವರು ಹಿರೇಕಣಗಿ ಗ್ರಾಮಕ್ಕೆ ಬಂದು ನಾಗರ ಹಾವನ್ನು ಸುರಕ್ಷಿತವಾಗಿ ಬಲೆಯಿಂದ ಬಿಡಿಸಿ ರಕ್ಷಣೆಗಾಗಿ ಅಲ್ಲಿ ಪಕ್ಕದ ಕಾಡಿನಲ್ಲಿ ಬಿಡಲಾಯಿತು. ಕಾರ್ಯಾಚರಣೆಯಲ್ಲಿ ಅರಣ್ಯ ವೀಕ್ಷಕರಾದ ಮನ್ಸೂರ್ ಮರ್ಗಡಿ ಹಾಗೂ ಪರ್ಸಪ್ಪ ಎಚ್ ಗೌರಾಪುರ್ ಹಾಗೂ ಊರ ಹಿರಿಯರು ಉಪಸ್ಥಿತರಿದ್ದರು. ವರದಿಗಾರರು ಬಸವಂತಪ್ಪ, ಕೆಜೆ ನ್ಯೂಸ್. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್